ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕಂಗ್ರ್ಯಾಚುಲೇಷನ್ಸ್ ದಿವ್ಯಾ, ನೀನು ಪ್ರೆಗ್ನೆಂಟ್ ಅಂತೆ. ವಾವ್ ದಿವ್ಯಾ, ವೆರಿ ನೈಸ್. ನನಗಂತೂ ವಿಷಯ ತಿಳಿದ ತಕ್ಷಣ ಸಿಕ್ಕಾಪಟ್ಟೆ ಖುಷಿ ಆಯಿತು. ಉರಿಸ್ಬೇಡ, ಇದೇ ನಾನು ಇಷ್ಟಪಟ್ಟು ಮಾಡ್ಕೊಂಡಿದ್ದಲ್ಲ, ಬೈ ಮಿಸ್ಟೇಕ್ ಆಗಿದ್ದು. ಅದೇ ಅಂದ್ಕೊಂಡೆ, ದಿವ್ಯನ್ ಲೈಫಲ್ಲಿ ದುಡ್ಡಿಗೆ ಬಿಟ್ಟರೆ ಬೇರೆ ಯಾವುದಕ್ಕೂ ಅವಕಾಶ ಇಲ್ಲ ಅಂತ. ಬೇರೆ ಮಾತಾಡಬೇಡ, ವಿಷಯಕ್ಕೆ ಬಾ. ಅಯ್ಯೋ, ಅದೇ ಮರ್ತೆ ನೋಡು. ಬೈ ದ ವೇ, ನಿಮ್ಮ ಮನೆಯಲ್ಲಿ ಇವತ್ತು ನಿನಗೆ ಆರತಿ ಇಟ್ಕೊಂಡಿದ್ದಾರಂತೆ. ನಮ್ಮನೆಯಿಂದ ನಿನ್ನ ತಂಗಿ ಸತ್ಯ ಮತ್ತು ಊರ್ಮಿಳಾ ಚಿಕ್ಕಿ ಇಬ್ಬರು ಬರ್ತಾ ಇದ್ದಾರೆ. ವಾಟ್? ಆರ್ತಿನ? ನನಗೆ ವಿಷಯನೇ ಗೊತ್ತಿಲ್ವಲ್ಲ. ವಾಟ್ ಎವರ್, ಸತ್ಯ ಮತ್ತು ಚಿಕ್ಕಿ ಇವತ್ತು ನಿಮ್ಮ ಮನೆಗೆ ಬರ್ತಾ ಇದ್ದಾರೆ. ಆ ಸತ್ಯನ ಹ್ಯೂಮಿಲಿಯೇಟ್ ಮಾಡೋದಕ್ಕೆ ನಿನಗೆ ಒಂದು ಒಳ್ಳೆ ಗಾಸಿಪ್ ಕೊಡ್ಲಾ? ಆ ಪಾಯಿಂಟ್ ಇಟ್ಕೊಂಡು ನೀನು ಸತ್ಯನ ಚೆನ್ನಾಗಿ ಆಟ ಆಡ್ಸು. ಅವಳನ್ನ ಆಟ ಆಡ್ಸೋಕ್ಕೆ ಸಿಗೋ ಚಿಕ್ಕ ಚಾನ್ಸ್ ಕೂಡ ಮಿಸ್ ಮಾಡ್ಕೊಳ್ಳಲ್ಲ. ಅದೇನು ವಿಷಯ ಅಂತ ಹೇಳು. ಫೈನಲಿ ಇಷ್ಟ ಆಗಿದೆ ಅಂದ್ರೆ ನಿಮ್ ಚಿಕ್ಕಪ್ಪ ಗುಟ್ಟಾಗಿ 2ನೇ ಮದ್ವೆ ಮಾಡ್ಕೊಂಡಿದ್ದಾರೆ. ಆ ಸತ್ಯ ಅವಳನ್ನ ಮನೆಗೆ ಕರ್ಕೊಂಬಂದು ಇಟ್ಕೊಂಡಿದ್ದಾಳೆ. ಈ ವಿಷಯ ನಿಮ್ ಚಿಕ್ಕಮ್ಮಂಗೆ ಗೊತ್ತಿಲ್ಲ, ಅಷ್ಟೇ ತಾನೆ? ಎಸ್, ಅಷ್ಟೇ ಸ್ಟೋರಿ. ಒಳ್ಳೆ ಮಸಾಲ ಸ್ಟೋರಿ ಕೊಟ್ಟಿದ್ದೀನಿ ನಿನಗೆ. ಇವಾಗ ಅದನ್ನು ಹೇಗೆ ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡ್ತೀಯ ಅನ್ನೋದನ್ನು ನಿನಗೆ ಬಿಡ್ತಾ ಇದ್ದೀನಿ. ಸತ್ಯಂಗೆ ಅವಮಾನ ಆಗಬೇಕು, ವಿಲ ವಿಲ ಅಂತ ಒದ್ದಾಡಿ ಸಾಯಬೇಕು ಅವಳು. ಹಾಗೆ ಮಾಡು. ಆಲ್ಸೋ ಇಫ್ ಪಾಸಿಬಲ್ ಚಿಕ್ಕಿಗೆ ಈ ವಿಷಯದ ಬಗ್ಗೆ ಒಂದು ಕ್ಲೂ ಕೊಡು. ಆಗ ನೋಡು ಸತ್ಯನ ಮುಖದಲ್ಲಿ ಚೇಂಜ್ ಆಗೋ ಎಕ್ಸ್ಪ್ರೆಷನ್. ಥ್ಯಾಂಕ್ಸ್ ಕೀರ್ತನ, ಈ ವಿಷಯ ಹೇಳಿದ್ಕೆ. ಸತ್ಯನ ಸರಿಯಾಗಿ ಲಾಕ್ ಮಾಡಿದ್ಯಾ. ಬರಲಿ ಮನೆಗೆ. ಆರತಿ ಮಾಡಕ್ ಬಂದಿರೋಳ್ಗೆ ಮಂಗಳಾರತಿ ಎತ್ಬಿಟ್ಟು ಕಳಿಸ್ತೀನಿ. ಗುಡ್, ಕ್ಯಾರಿ ಆನ್ ದೆನ್. ನಿನ್ನ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಅದ್ಯಾಕೆ ದೇವ್ರು ನಿನಗೆ ಇಂಥ ಬುದ್ಧಿ ಕೊಟ್ಟ? ನನ್ನ ತಂಗಿ ಮೇಲೆ ಹಾಕ್ಕೊಡ್ತಾ ಇದೆಯಾ ನೀನು? ಎಷ್ಟು ಸಲ ಹೇಳಿದ್ದೀನಿ ಊರ್ಮಿಳಂಗೆ ಈ ವಿಚಾರ ಗೊತ್ತಾಗಬಾರ್ದು ಅಂತ. ಆದರೂ ನನ್ನ ಮಾತು ನೀ ಕೇಳಲ್ಲಲ್ಲ. ಸ್ವಂತ ಮನೆನೇ ಒಡೆಯಕ್ಕೆ ನೋಡ್ತೀಯಲ್ಲೇ, ಈ ಮನೆ ಮಗಳ ನೀನು. ಮಾತಾಡ್ಬೇಡ ನೀನು. ಈ ಮನೆಯಲ್ಲಿ ನಿನ್ನ ಟೈಮ್ ಮುಗೀತಾ ಬಂತು. ಎಲ್ಲ ರಾದ್ಧಾಂತ ಮುಗಿಲಿ. ನಾನು ಮಾಡೋ ಮೊದಲನೇ ಕೆಲಸ ಅಂದ್ರೆ ನಿನ್ನನ್ನು ನನ್ನ ಮನೆಯಿಂದ ಆಚೆ ಹಾಕೋದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.